ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಸ್ಕ್ ಮೆಲನ್ ಕರ್ಬೂಜ ಹಣ್ಣಿನ ಶಿಕರಣಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಶಿಕರಣಿಯನ್ನು ಮಾಡೋದು ತುಂಬ ಸುಲಭ, ಯಾರು ಬೇಕಾದರೂ ಮಾಡಬಹುದು. ಹಾಗಿದ್ರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಅದಕ್ಕಿಂತ ಮೊದಲು ಆಹಾರ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನು ಮಸ್ಕ್ ಮೆಲನ್ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಈಗ ಹೆಚ್ಚಿಕೊಳ್ಳೋಣ. ಚೆನ್ನಾಗಿ ಹಣ್ಣಾಗಿರೋ ಹಣ್ಣನ್ನೇ ತಗೊಳ್ಳಿ. ಈಗ ಒಂದು ಸ್ಪೂನ್ನ ತಗೊಂಡು ಅದರ ಒಳಗಿನ ಬೀಜನ ತೆಗೆಯೋಣ. ಈ ರೀತಿ ಬೀಜನ ತೆಗಿಬೇಕು. ನಾವು ಈ ಶಿಕರಣಿಯನ್ನು ಚಪಾತಿ, ರೊಟ್ಟಿ, ಪೂರಿ ಜೊತೆಗೂ ಕೂಡ ತಿನ್ನಬಹುದು. ಚೆನ್ನಾಗಿ ಹಣ್ಣಾಗಿರೋ ಹಣ್ಣನ್ನೇ ತಗೊಳ್ಳಿ, ಅಂದರೆ ಶಿಕರಣಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದರ ಒಳಗಿನ ಪಲ್ಪನ್ನು ತಗೋಬೇಕು. ಈಗ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದು ಕಲ್ಲಂಗಡಿ ಹಣ್ಣಿನ ಥರಾನೇ ಕರ್ಬೂಜ ಹಣ್ಣಿನಲ್ಲಿ ಕೂಡ ನೀರಿನ ಅಂಶ ಬಹಳ ಇದೆ. ಹಾಗಾಗಿ ನಮ್ಮ ಪಚನ ಕ್ರಿಯೆಯೂ ಕೂಡ ಚೆನ್ನಾಗಿ ಆಗುತ್ತೆ. ಆ್ಯಸಿಡಿಟಿ ಇದ್ದವರಂತೂ ಈ ಹಣ್ಣು ಹೆಚ್ಚು ತಿನ್ನಬೇಕು. ಈಗ ತೆಗೆದುಕೊಂಡಿರೋ ಪಲ್ಪನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಿಂದನೂ ಕೂಡ ಮಾಡ್ಕೋಬಹುದು, ಇಲ್ಲಾಂದರೆ ಸ್ಮ್ಯಾಶರ್ನಿಂದನೂ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬಹುದು. ಈ ಕರ್ಬೂಜ ಸಿಪ್ಪೆಯಿಂದ ಏನು ಮಾಡಬೇಕು ಅಂತ ನಿಮ್ಗೆ ನಾನು ಆಮೇಲೆ ಹೇಳ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಈಗ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾ ಇಲ್ಲ, ಬೆಲ್ಲನ ಹಾಕ್ತಾಯಿದ್ದೀನಿ. ಏಕೆಂದರೆ ಸಕ್ಕರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೀಗಾಗಿ ಹೆಚ್ಚೆಚ್ಚು ನಾನು ಯಾವುದೇ ಅಡುಗೆ ಮಾಡಿದ್ರೂ ಬೆಲ್ಲನೇ ಉಪಯೋಗಿಸೋದು. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದರೂ ಗಂಟಿದ್ರೆ ಅದನ್ನು ಕೂಡ ಸ್ಪೂನ್ನ ಸಹಾಯದಿಂದ ಅದನ್ನು ಕರಗಿಸ್ಕೊಳ್ಳೋಣ. ಇಲ್ಲಿ ಶಿಕರಣಿ ರೆಡಿಯಾಗಿದೆ. ನಾನು ನಿಮಗಾಗಲೇ ಹೇಳಿದ್ನಲ್ಲ ಕರ್ಬೂಜ ಸಿಪ್ಪೆಯಿಂದ ಏನು ಮಾಡ್ತೀನಿ ಅಂತ. ಈ ರೀತಿ ನಾನು ಇದಕ್ಕೆ ಶೇಪ್ ಕೊಡ್ತಾ ಇದ್ದೀನಿ ನೋಡ್ರಿ. ನೀವು ಬೇಕಾದರೆ ನಿಮಗೆ ಹೇಗೆ ಬೇಕೋ ಹಾಗೆ ಶೇಪನ್ನು ಕೊಡಬಹುದು. ಸ್ವಲ್ಪ ನಿಧಾನಕ್ಕೆ ಶೇಪನ್ನು ಕೊಡಿ. ನಾನಿಲ್ಲಿ ಕರ್ಬೂಜ ಬೌಲನ್ನು ರೆಡಿ ಮಾಡ್ತಾ ಇದ್ದೀನಿ. ನಾನು ಸರ್ವಿಂಗ್ ಬೌಲಾಗಿ ಯೂಸ್ ಮಾಡ್ತೀನಿ. ನೋಡಿ, ನಮ್ಮ ಬೌಲ್ ಇಲ್ಲಿ ರೆಡಿ ಆಗ್ತಾ ಇದೆ. ನೋಡಿ ಬೌಲ್ ಎಷ್ಟು ಚೆನ್ನಾಗಾಗಿದೆ. ಈ ಬೌಲ್ನಲ್ಲಿ ನಮ್ಮ ಶಿಕರಣಿಯನ್ನು ನಾನು ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೌಲ್ ಬಂದಿದೆ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ಇದು ನೋಡ್ಲಿಕ್ಕೂ ಚಲೋ ಕಾಣಿಸುತ್ತೆ. ಈ ರೀತಿ ಸರ್ವ್ ಮಾಡಿದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನಾನಿಲ್ಲಿ ಕರ್ಬೂಜ ಹಣ್ಣಿನ ಬೌಲನ್ನು ರೆಡಿ ಮಾಡಿದ್ದೀನಿ. ಈಗ ನಮ್ಮ ಶಿಕರಣಿಯನ್ನು ಆ ಬೌಲ್ಗೆ ಹಾಕ್ತಾ ಇದ್ದೀನಿ. ಆಹಾರ ಶ್ರೀ ಚಾನೆಲ್ನ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು.